ನಮ್ಮೆಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾನಿವತ್ತು ಕರ್ನಾಟಕದ ಊಟಿ ಎಂದೇ ಪ್ರಖ್ಯಾತಿಯನ್ನು ಪಡೆದಿರುವಂಥ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿದ್ದೇನೆ. ಇದು ನಮ್ಮ ಕರ್ನಾಟಕದ 3ನೇ ಅತಿ ಎತ್ತರವಾದ ಪ್ರದೇಶ. ಇದು ವರ್ಷದ 365 ದಿವಸ ಕೂಡ ಹಿಮದಿಂದ ಕೂಡಿರುವಂಥ ನಮ್ಮ ಕರ್ನಾಟಕದ ಏಕೈಕ ಊರು. ಈ ಬೆಟ್ಟ ವರ್ಷವಿಡೀ ಹಿಮದಿಂದ ಕೂಡಿರುವ ಕಾರಣ ಈ ಊರಿಗೆ ಹಿಮವದ್ ಎನ್ನುವಂಥ ಹೆಸರು ಬಂದಿದೆ. ನಮ್ಮ ಕರ್ನಾಟಕದ ಗಡಿ ಭಾಗದ ಜಿಲ್ಲೆಯಾದಂಥ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿ ಈ ಗೋಪಾಲಸ್ವಾಮಿ ಬೆಟ್ಟ ಇದೆ. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟವು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಅತಿ ಎತ್ತರವಾದ ಶಿಖರವಾಗಿದೆ. ಇತಿಹಾಸ ಪ್ರಸಿದ್ಧ ವೇಣುಗೋಪಾಲಸ್ವಾಮಿ ದೇವಾಲಯ ಹಾಗೂ ಹಚ್ಚ ಹಸಿರಿಂದ ಕೂಡಿದ ನೈಸರ್ಗಿಕ ಪರಿಸರ ಅತಿ ಹೆಚ್ಚು ಪ್ರವಾಸಿಗರನ್ನು ಈ ಬೆಟ್ಟ ಆಕರ್ಷಿಸುತ್ತಿದೆ. ವೇಣುಗೋಪಾಲಸ್ವಾಮಿ ದೇವಸ್ಥಾನ 14ನೇ ಶತಮಾನದಲ್ಲಿ ಅಗಸ್ತ್ಯ ಋಷಿಯಿಂದ ನಿರ್ಮಾಣವಾಗಿದೆ ಎಂದು ಇತಿಹಾಸ ಹೇಳುತ್ತದೆ. ಇಲ್ಲಿ ಭಗವಾನ್ ಶ್ರೀಕೃಷ್ಣ ನೃತ್ಯದ ಭಂಗಿಯಲ್ಲಿ ನಿಂತು ತನ್ನ ಕೈಯಲ್ಲಿ ಕೊಳಲು ನುಡಿಸುವ ವಿಗ್ರಹವಿದೆ. ಹಿಮವದ್ ಬೆಟ್ಟ ಅರಮನೆ ನಗರಿ ಮೈಸೂರಿಂದ ಸುಮಾರು 80 ಕಿಲೋಮೀಟರ್ ದೂರದಲ್ಲಿದೆ. ಬೆಟ್ಟದ ತಪ್ಪಲಿನ ತನಕ ಖಾಸಗಿ ವಾಹನದಲ್ಲಿ ಪ್ರಯಾಣಿಸಲು ಅವಕಾಶವಿದೆ. ಬೆಟ್ಟದ ಪ್ರವೇಶ ದ್ವಾರದಿಂದ ಸ್ಥಳೀಯ ಆಡಳಿತ ಆಯೋಜಿಸಿದ ಬಸ್ಸಿನಲ್ಲಿ ಸುಮಾರು 6 ಕಿಲೋಮೀಟರ್ ಪ್ರಯಾಣಿಸಿ ಗೋಪಾಲಸ್ವಾಮಿ ಬೆಟ್ಟವನ್ನು ತಲುಪಬಹುದು. ಖಾಸಗಿ ವಾಹನದಲ್ಲಿ ಪ್ರಯಾಣಕ್ಕೆ ಅವಕಾಶವಿಲ್ಲ. ಪ್ರಯಾಣದ ಮಧ್ಯೆ ಪ್ರವಾಸಿಗರು ನೈಸರ್ಗಿಕ ಸೌಂದರ್ಯ ಜೊತೆಗೆ ಸೂರ್ಯಕಾಂತಿ ತೋಟಗಳ ಸೌಂದರ್ಯವನ್ನು ಸವಿಯಬಹುದು. ಗುಂಡ್ಲುಪೇಟೆ ತಾಲೂಕು ನಮ್ಮ ರಾಜ್ಯದ ಗಡಿ ಭಾಗದ ತಾಲೂಕಾಗಿರುವ ಕಾರಣ ರಾಜ್ಯ ಹಾಗೂ ಹೊರ ರಾಜ್ಯದಿಂದ ಸಾವಿರಾರು ಪ್ರವಾಸಿಗರು ವೀಕೆಂಡ್ ದಿನ ಇಲ್ಲಿಗೆ ಭೇಟಿ ನೀಡುವ ಕಾರಣ 2-3 ಗಂಟೆಗಳ ಕಾಲ ಸರತಿ ಸಾಲಲ್ಲಿ ನಿಂತು ಕೃಷ್ಣನ ದರ್ಶನ ಮಾಡಬೇಕಾಗುತ್ತದೆ. ಈ ಬೆಟ್ಟಕ್ಕೆ ಪ್ರವಾಸಿಗರು ಬೆಳಿಗ್ಗೆ 8:30 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಭೇಟಿಗೆ ಅವಕಾಶವಿದೆ. ಪ್ರವಾಸಿಗರು ತಮ್ಮ ಪ್ರವಾಸದ ಮಧ್ಯೆ ಇತಿಹಾಸ ಪ್ರಸಿದ್ಧ ನಂಜನಗೂಡು ನಂಜುಂಡೇಶ್ವರ ದೇವಾಲಯ ಹಾಗೂ 20 ಕಿಲೋಮೀಟರ್ ದೂರದಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಹಾಗೂ ಮುಂದಕ್ಕೆ ಊಟಿಗೂ ಪ್ರಯಾಣವನ್ನು ಬೆಳೆಸಬಹುದು. ನೀವು ಕೂಡ
ವರ್ಷವಿಡೀ ಹಿಮ ಬೀಳುವ ಈ ಜಾಗಕ್ಕೆ ಭೇಟಿ ನೀಡಿದರೆ ಗೋಪಾಲಸ್ವಾಮಿಯ ದರ್ಶನದ ಜೊತೆಗೆ ಪ್ರಕೃತಿಯ ಸುಂದರ ಸೌಂದರ್ಯವನ್ನು ಸವಿಯಬಹುದು ಎಂದು ಹೇಳುತ್ತಾ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಕಮೆಂಟ್ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಧನ್ಯವಾದ.